ಬರುವಂತಹ ಜನವರಿ 1, 2026 ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದಿನಾಂಕ 31 ಮತ್ತು 1ನೇ ತಾರೀಕು ಸಾಕಷ್ಟು ರೀತಿಯಲ್ಲಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಮೇಜರ್ ಸ್ಪಾಟ್ಸ್ಗಳು ಯಾವ್ದಾವ್ದಿದೆ ಅಂದ್ರೆ ಸಾರ್ವಜನಿಕರು ಹೋಗಿ ಬರುವಂತ ಪ್ಲೇಸ್ಗಳು ಯಾವ್ದಾವ್ದಿದೆ ಅದನ್ನ ಐಡೆಂಟಿಫೈ ಮಾಡಲಾಗಿದೆ. ಅಲ್ಲಿ ಕೂಡ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಕೂಡ ಈಗಾಗಲೇ ಎಲ್ಲ ಹೋಟೆಲ್, ಲಾಡ್ಜಸ್, ರಿಸಾರ್ಟ್ಸ್ ಮತ್ತೆ ಇವೆಂಟ್ ಮ್ಯಾನೇಜರ್ಸ್ ಗಳದ್ದು ಮೀಟಿಂಗ್ ಅನ್ನ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಅವ್ರದ್ದು ಮೀಟಿಂಗ್ ಅನ್ನ ಮಾಡಿ ಡೂಸ್ ಅಂಡ್ ಡೋಂಟ್ಸ್ ಗಳ ಬಗ್ಗೆ ಈಗಾಗಲೇ ಅವರಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. CCTV ಇನ್ಸ್ಟಾಲೇಷನ್ ಆಗಿರ್ಬೋದು, ಮತ್ತೆ ಪರ್ಸನಲ್ ಸೆಕ್ಯೂರಿಟೀಸ್ ಗಾರ್ಡ್ಸ್ ಗಳನ್ನ ಕೂಡ ಅವರು ಡಿಪ್ಲಾಯ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಇವೆಂಟ್ ಅನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಇಲಾಖೆ ಪರ್ಮಿಷನ್ ಮತ್ತೆ ಇನ್ನಿತರ ಇಲಾಖೆಗಳ ಪರ್ಮಿಷನ್ ಅವರು ಕಂಪಲ್ಸರಿ ಆಗಿ ತಗೋಬೇಕಾಗುತ್ತೆ. ಅವತ್ತಿನ ದಿನ ನಾವು ರಾತ್ರಿ 12:30 ವರೆಗೂ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀವಿ. 12:30 ಆದ್ಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು ಅಂತಾನು ಕೂಡ ಹೇಳಿದ್ದೀವಿ. ಮತ್ತೆ ಅಷ್ಟೇ ಅಲ್ಲದೇನೆ ಈಗ ಏನು ಕಳೆದ ನೀವು 3-4 ಡೇಸ್ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಪೆಟ್ರೋಲಿಂಗು, ವಿಸಿಬಲ್ ಪೊಲೀಸಿಂಗು, ಚೆಕ್ ಪೋಸ್ಟ್ಗಳು, ಟ್ರಂಕ್ ಅಂಡ್ ಡ್ರೈವ್ ಕೇಸ್ಗಳು, ಮತ್ತೆ ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ಗಳು, ಹೋಟೆಲ್ ಲಾಡ್ಜಸ್ಗಳ ವಿಸಿಟ್, CCTV ಇನ್ಸ್ಟಾಲೇಷನ್, ಈ ಎಲ್ಲಾ ಕಾರ್ಯಗಳು ಪೊಲೀಸ್ ಇಲಾಖೆ ಇಡೀ ಜಿಲ್ಲಾದ್ಯಂತ ತಗೋತಾ ಇದೆ. ಆದ್ದರಿಂದ ಪೊಲೀಸ್ ಇಲಾಖೆ ಬರುವಂತಹ ಹೊಸ ವರ್ಷವನ್ನ ಸ್ವಾಗತ ಮಾಡಲು ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನ ಕೈಗೊಂಡಿದೆ. ಅಪ್ಲೈ ಮಾಡಿದರೆ ಕೆಲವೊಂದಿಷ್ಟು ಜನ ಆ ಅಪ್ಲಿಕೇಶನ್ಸ್ ಪ್ರೊಸೆಸ್ ಅಲ್ಲಿವೆ. ಅವರು ಬೇಕಾಗಿರುವಂತಹ ಎಲ್ಲ ಪರ್ಮಿಟ್ಸ್ ಗಳನ್ನ, ಎಲ್ಲ ಸೂಕ್ತ ಸೌಕರ್ಯಗಳನ್ನ ಅವರು ಮಾಡ್ಕೊಂಡಿದ್ರು ಅಂತಂದ್ರೆ ಧನ್ಯವಾದಗಳು.